ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ ಜಿವಿಯರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬಂಧುಗಳೇ, ಇವತ್ತು ನಾವು ಒಂದು ಹೊಸ ವಿಧಾನದಲ್ಲಿ ಡಿಫ್ರೆಂಟಾಗಿ ಮಸಾಲೆಯನ್ನು ರುಬ್ಬಿ ಮೊಸರನ್ನವನ್ನು ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಬಂಧುಗಳೇ, ರೆಸಿಪಿ ಶುರು ಮಾಡೋಣ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಮೊದಲಿಗೆ ಒಂದು ಮಿಕ್ಸಿ ಜಾರ್ನಲ್ಲಿ ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡೆ, ಮೂರೇ ಹಸಿಮೆಣಸಿನ್ಕಾಯನ್ನು ಹಾಕೋತಾ ಇದ್ದೀನಿ. ಖಾರ ಜಾಸ್ತಿ ಹಾಕಬಾರ್ದು, ನಾವು ಮೊಸರನ್ನಕ್ಕೆ ಸ್ವಲ್ಪ ಲೈಟಾಗೆ ಖಾರ ಇರಬೇಕು, ಜಾಸ್ತಿ ಖಾರ ಆಗಬಾರ್ದು ಬಂಧುಗಳೇ. ಹಾಗಾಗಿ 1 ಸ್ಪೂನಷ್ಟು ಕಲ್ಲುಪ್ಪು, ಒಂದು ಅರ್ಧ ಇಂಚಿನಷ್ಟು ಶುಂಠಿ, 1 ಕಪ್ಪಿನಷ್ಟು ಫ್ರೆಶ್ ಆಗಿರುವಂಥ ಕೊತ್ತಂಬರಿಯನ್ನು ನೀಟಾಗಿ ತೊಳ್ಕೊಂಡು ಹಾಕ್ಕೊಂಡೆ. ಹಾಗೆ ಒಂದು 5 ರಿಂದ 6 ಬೆಳ್ಳುಳ್ಳಿ ಎಸಳು. ಬೆಳ್ಳುಳ್ಳಿಯನ್ನು ಮಿಸ್ ಮಾಡದೆ ಹಾಕೊಳ್ಳಿ ಬಂಧುಗಳು. ಬೆಳ್ಳುಳ್ಳಿ ಹಾಕೋದ್ರಿಂದ ಮೊಸರನ್ನ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಇವಾಗ ತರಿಯಾಗಿ ರುಬ್ಕೊಂಡು ಬಂದೆ. ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಗ್ಯಾಸ್ ಹಚ್ಚಿ ಒಂದು ಪಾತ್ರೆಯನ್ನು ಇಟ್ಕೋತಾ ಇದ್ದೀನಿ. ಸ್ವಲ್ಪ ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಳ್ಳಿ, ಇಲ್ಲ ಒಗ್ಗರಣೆ ಪಾತ್ರೆ ಇರುತ್ತಲ್ವ ಅದನ್ನೇ ಇಟ್ಕೊಂಡು, ನಾನು ಇಟ್ಕೊಂಡಿರೋದು ಕೂಡ ಅದನ್ನೇ. ಈಗ 2 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡೆ. 1 ಸ್ಪೂನ್ ಹೆಚ್ಚು ಕಮ್ಮಿ ಆದರೂ ಏನು ತೊಂದರೆ ಇಲ್ಲ. ನೋಡ್ರಿ, ಇಲ್ಲಿ ಎಲ್ಲಾನು 1 ಸ್ಪೂನು, ಅರ್ಧ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ. ಯಾಕಂದರೆ ಜೀರಿಗೆ ನಾನು ಆಲ್ರೆಡಿ ಮಸಾಲೆಯಲ್ಲಿ ಹಾಕ್ಕೊಂಡಿದ್ದೀನಿ, ಹಾಗಾಗಿ ಅರ್ಧ ಸ್ಪೂನನ್ನು ತೊಗೊಂಡಿದ್ದೀನಿ. ನೀವು ಹಾಕ್ಕೊಂಡಿಲ್ಲ ಅಂದರೆ 1 ಸ್ಪೂನ್ ಜೀರಿಗೆ ಇವಾಗ ಹಾಕೋಬಹುದು. ಇದನ್ನ ಇವಾಗ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ 2 ಒಣ ಮೆಣಸಿನ್ಕಾಯನ್ನ ಸ್ವಲ್ಪ ತುಂಡು ಮಾಡಿ ಹಾಕ್ಕೊಂಡೆ. ಹಾಗೆ ಒಂದು 2 ಕರಡಿ ಫ್ರೆಶ್ ಆಗಿರುವ ಕರಿಬೇವನ್ನು ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ನೀಟಾಗಿ ಇದನ್ನು ಎಲ್ಲ ಚೆನ್ನಾಗಿ ನಮಗೆ ಗರಿ ಆಗಬೇಕು. ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿ ಹೊಂಬಣ್ಣ ಬರಬೇಕು, ಅಲ್ಲಿವರೆಗೆ ನಾವು ಕ್ರಿಸ್ಪಿ ಆಗೋವರೆಗೆ ಫ್ರೈ ಮಾಡ್ಕೋಬೇಕು. ಈಗ ನೋಡ್ರಿ, ನಾವು ರುಬ್ಬಿರುವಂಥ ಮಸಾಲೆ ಇದೆ ಅಲ್ವಾ, ಅದನ್ನು 1 ಗುಡುಚು ಇಟ್ಕೊಂಡಿದ್ದೆ ಮುಂಚೆನೇ, ಅದು ಹಾಕ್ಕೊಂಡು ನೀಟಾಗಿ ನಾವು ಇದನ್ನು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಬಂಧುಗಳೇ. ಜಾಸ್ತಿ ಏನು ಸೀದಿಸ್ಕೊಳ್ಳೋಕ್ಕೆ ಹೋಗಬೇಡ್ರಿ. ಈಗ ನೋಡ್ರಿ, ನಾವು ಲಾಸ್ಟ್ಗೆ ನಾವು ಗೋಡಂಬಿಯನ್ನು ಹಾಕಬೇಕು. ಕೊನೆಯದಾಗಿ ಗೋಡಂಬಿ ಹಾಕೋ ಕಾರಣ ಇಷ್ಟೇ, ಗೋಡಂಬಿ ಜಾಸ್ತಿ ರೋಸ್ಟ್ ಆದರೆ ಚೆನ್ನಾಗಿರಲ್ಲ, ಕಲರ್ ಚೇಂಜ್ ಆಗಬಾರ್ದು, ಕಪ್ಪಾಗಬಾರ್ದು. ಈಗ ನೋಡ್ರಿ, ನಾವು ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀವಿ. ಇವಾಗ ನಮ್ಮ ದಪ್ಪ ತಳದ ಪಾತ್ರೆ ಇರೋದ್ರಿಂದ ಆ ಬಿಸಿಗೆ ನಮ್ಮ ಗೋಡಂಬಿ ಚೆನ್ನಾಗಿ ಫ್ರೈ ಆಗುತ್ತೆ. ಈ ಮೊಸರನ್ನದಲ್ಲಿ ಜಾಸ್ತಿ ಗೋಡಂಬಿನ ನಾವು ಫ್ರೈ ಮಾಡ್ಕೋಬಾರ್ದು ಬಂದಾಗ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಇದು ನೋಡಿ, ಇವಾಗ ನಾವು ಮಾಡಿಟ್ಕೊಂಡಿರುವಂಥ ಮೊಸರನ್ನ ಕಂಪ್ಲೀಟಾಗಿ ತಣ್ಣಗಾಗಿರಬೇಕು. ಇದನ್ನು ನಾವು ಸ್ಪೂನಿನಿಂದಾದರೂ ಮ್ಯಾಶ್ ಮಾಡ್ಕೋಬಹುದು, ಇಲ್ಲ ಕೈಯಿಂದಾದರೂ ಮ್ಯಾಶ್ ಮಾಡ್ಕೋಬಹುದು. ಒಟ್ಟಿನಲ್ಲಿ ನಮ್ಗೆ ಅನ್ನ ಅನ್ನೋದು ಮೆತ್ತಗಾಗಬೇಕು ಬಂಧುಗಳೇ. ಮೆತ್ತಗಾದಷ್ಟು ನಮ್ಮ ಮೊಸರನ್ನ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಆದಷ್ಟು ನಿಮಗೆ ಸಾಧ್ಯ ಆದಷ್ಟು ಅನ್ನನ ಮೆತ್ತಗೆ ಮಾಡ್ಕೊಳ್ಳಿ. ಈಗ ಅನ್ನನ ಮೆತ್ತಗೆ ಮಾಡ್ಕೊಂಡಿದ್ದಾಯಿತು. ಈಗ ನೋಡ್ರಿ, ಇಲ್ಲೇ ನಾನು ಒಂದು 400 ml ಅಷ್ಟು ಮೊಸರನ್ನ ಸ್ಪೂನಿನಿಂದ ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 1 ಲೀಟ್ರ್ ಹಾಲನ್ನು ನಾನು ಹಾಕಿದ್ದೆ, ಅದರಲ್ಲಿ ಒಂದಿಷ್ಟು ಯೂಸ್ ಮಾಡ್ಕೊಂಡಿದ್ದೀನಿ. ಈ 400 ml ಮೊಸರನ್ನು ನೀರು ಹಾಕದೇನೆ ಸ್ವಲ್ಪ ನಾವು ಸ್ಪೂನಿನಿಂದ ಹೀಗೆ ಮೆಲ್ಟ್ ಮಾಡಿಕೊಂಡ್ರೆ ಆಯಿತು. ಒಂದೇ 1 ಚಮಚದಷ್ಟು ಮೊಸರನ್ನು ನಾನು ಉಳಿಸಿದ್ದೀನಿ. ಸೇಮ್ ಕ್ವಾಂಟಿಟಿಯಲ್ಲಿ ಹಾಲನ್ನು ಹಾಕೋತಾ ಇದ್ದೀನಿ. ಇದು ಹಾಲು ಕಾಯಿಸಿ ತಣ್ಣಗಾಗಿರುವಂಥ ಹಾಲು ಸ್ವಲ್ಪ ಗಟ್ಟಿಗಿರೋ ಹಾಲನ್ನು ಹಾಕೊಳ್ಳಿ ಬಂಧುಗಳೇ. ನಂತರ ನಾವು ಮಸಾಲೆಯನ್ನು ಫ್ರೈ ಮಾಡ್ಕೊಂಡಿದ್ವಲ್ವ, ಆ ಮಸಾಲೆಯನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಬಂಧುಗಳೇ. ನಮ್ಮ ಪರ್ಫೆಕ್ಟ್ ಆಗಿರುವಂಥ ರುಚಿಯಾದ ಮೊಸರನ್ನ, ಈ ಮಸಾಲೆ ರುಬ್ಬಿ ಮಾಡಿದಂಥ ಮೊಸರನ್ನ ರೆಡಿ ಆಗುತ್ತೆ ಬಂಧುಗಳೇ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಮಾಡೋದು ತುಂಬಾ ಸರಳ. 5 ನಿಮಿಷದಲ್ಲಿ ಆಗುವಂಥ ಈ ಮೊಸರನ್ನ ಲಂಚ್ ಬಾಕ್ಸಿಗೆ ಒಯ್ಯಬಹುದು, ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬಹುದು, ಡಿನ್ನರಿಗೆ ಮಾಡ್ಕೋಬಹುದು, ಮಧ್ಯಾಹ್ನ ಮಾಡ್ಕೋಬಹುದು. ನಮಗೆ ಯಾವಾಗ ಬೇಕು ಅಂದ್ರೆ ಆವಾಗ ನಾವು ಮಾಡ್ಕೋಬಹುದು ಬಂಧುಗಳೇ. ತುಂಬಾ ರುಚಿಯಾಗಿರುತ್ತೆ, ಮಾಡೋದು ಕೂಡ ತುಂಬಾ ಸರಳ ಬಂಧುಗಳೇ. ಇದು ನೋಡ್ರಿ, ನಮ್ಮ ಬೇಸಿಗೆ ಕಾಲದಲ್ಲಿ ತುಂಬ ನಮಗೆ ಶೆಕೆ ಆಗ್ತಾ ಇರುತ್ತೆ, ಹೊಟ್ಟೆಯಲ್ಲಿ ಸಂಕಟ ಆಗ್ತಾ ಇರುತ್ತೆ. ಇದನ್ನು ಮಾಡ್ಕೊಂಡು ತಿಂದು ನೋಡಿ ಬಂಧುಗಳೇ, ಹೊಟ್ಟೆ ಎಷ್ಟು ತಣ್ಣಗಿರುತ್ತೆ. ಯಾವ ಕಾಲದಲ್ಲಿ ಕೂಡ ನಾವು ಇದನ್ನು ತಿನ್ಬೋದು, ತುಂಬಾ ಒಳ್ಳೆಯದು ಬಂಧುಗಳೇ. ಈ ಮೊಸರನ್ನ ಸಖತ್ ಟೇಸ್ಟ್ ಇರುತ್ತೆ. ತಪ್ಪದೆ ಒಂದು ಸಾರಿ ಟ್ರೈ ಮಾಡಿ ನೋಡ್ರಿ. ನಮ್ಮ ಮೊಸರನ್ನ ರೆಡಿ ಆಯಿತು. ಹೇಗೆ ಮಾಡೋದಂತ ಅರ್ಥ ಆಯ್ತಲ್ಲ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ಇಷ್ಟ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಹಾಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಫ್ರೈ ಮಾಡಿರುವಂಥ ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ, ಹಸಿ ಈರುಳ್ಳಿ, ಅದ್ರ ಜೊತೆಗೆ ರುಬ್ಬಿದ ಮಸಾಲೆಯನ್ನು ಹಾಕಿ ಮಾಡಿರುವಂಥ ಈ ಮೊಸರನ್ನ, ಆಹಾ ಏನು ರುಚಿ ಅಂತೀರಾ ಬಂಧುಗಳೇ, ಸೂಪರ್. ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.